ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು 2 ಸ್ಟೆಪ್ ಕ್ರೋಶಾ ಕುಚ್ಚು ಡಿಸೈನನ್ನು ಹಾಕೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟ್ ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಈ ರೀತಿಯಾಗಿ ಹಿಡ್ಕೊಂಡು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿಯಲ್ಲಿ. ಈ 2 ಚೈನ್ ಸ್ಟಿಚ್ಚನ್ನು ಕೂಡ ಒಂದು ಕಂಬದ ಹಾಗೆ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಸೂಜಿ ಮೇಲೆ ಒಂದು ಲೂಪ್ ಉಂಟಾ, ಇನ್ನೊಂದು ಲೂಪ್ ತೆಗೆದುಕೊಂಡು ಇಲ್ಲಿ 5 ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಫಸ್ಟ್ ಇದು ಒಂದು ಟೋಟಲ್ 6 ಡಬಲ್ ಕ್ರೋಶೆ ಆಗ್ತದೆ. ಈಗ ಇಲ್ಲಿಗೆ 2 ಡಬಲ್ ಕ್ರೋಶೆ ಆಗಿದೆ ನೋಡಿ. ಇನ್ನೊಂದು ಡಬಲ್ ಕ್ರೋಶೆ, ಇದು 3ನೇದು. ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನೊಂದು ಸತಿ, ಇದು 4th, 2ರಲ್ಲಿ ಒಂದು, 2ರಲ್ಲಿ ಒಂದು. ಈಸಿಯಾಗಿದೆ. ಬಿಗಿನರ್ಸ್ ಕೂಡ ಈ ಡಿಸೈನನ್ನು ತುಂಬಾ ಸುಲಭವಾಗಿ ಮಾಡಿಕೊಂಡು ಹೋಗ್ಬೋದು. ಅವರಿಗೂ ಈ ಡಿಸೈನು ತುಂಬ ಕಷ್ಟ ಏನೋ ಆಗೋದಿಲ್ಲ, ಸುಲಭನೇ ಇದೆ ಈ ಡಿಸೈನ್. ಇಲ್ಲಿಗೆ 6 ಡಬಲ್ ಕ್ರೋಶೆ ಆಗಿದೆ. ನೋಡೋಣ, ಕೌಂಟ್ ಮಾಡಿಕೊಳ್ಳೋಣ. 1 2 3 4 5 6. ಇನ್ನು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಈ ಬೀಡನ್ನು ಈ ದಾರದೊಳಗಡೆಗೆ ಇನ್ಸರ್ಟ್ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಇನ್ನು ಈಚೆ ಕಡೆ 6 ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ. ಬೀಡ್ ಎಲ್ಲಿಗೆ ಬರ್ತದೆ, ಬೀಡ್ ಬೇಕಾದರೆ ಲಾಕ್ ಹಾಕ್ಕೋಬೋದು, ಲಾಕ್ ಹಾಕದೇನೂ ಮಾಡಿಕೊಳ್ಬೋದು. ಬೀಡ್ ಲಾಕ್ ಹಾಕಿಕೊಂಡು ಬಿಡುವ. ಈ ರೀತಿಯಾಗಿ ಬೀಡ್ ಲಾಕ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ, ಇದೀಗ ಇಲ್ಲ ಗೊತ್ತಾ ಬರ್ತದೆ. ಇನ್ನೀಗ ನೆಕ್ಸ್ಟು 6 ಡಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗೋಣ ಈ ರೀತಿಯಾಗಿ. 2ರಲ್ಲಿ ಒಂದು, 2ರಲ್ಲಿ ಒಂದು, ಈ ರೀತಿಯಲ್ಲಿ ನೋಡಿ. ಇದೇ ರೀತಿಯಲ್ಲಿ ಇನ್ನು ಉಳಿದಿರೋ 5 ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ನಾನು ಇದೇ ರೀತಿಯಲ್ಲಿ ಉಳಿದಿರೋ ಇನ್ನು 4 ಡಬಲ್ ಕ್ರೋಶೆಗಳನ್ನು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ಇವಾಗ ನಾನು 6 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತೈತಿ. ನಾನು ನೆಕ್ಸ್ಟು ಕುಚ್ಚು ಕಟ್ಟಲಿಕ್ಕೆ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4. ಇದು ಕುಚ್ಚು ಕಟ್ಟಲಿಕ್ಕೆ. ಅಷ್ಟು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇದೆಲ್ಲಿಗೆ ಬರ್ತದೆ ಈ 4 ಚೈನ್ ಸ್ಟಿಚ್ ಅಂತ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇನ್ನು ನೆಕ್ಸ್ಟು ಇದೇ ರೀತಿಯಲ್ಲಿ 6 ಡಬಲ್ ಕ್ರೋಶೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ನಾನು ವರ್ಕ್ ಎಂಡಲ್ಲಿ ತೋರಿಸ್ತೀನಿ. ಈ ರೀತಿ 6 ಡಬಲ್ ಕ್ರೋಶೆ, ಒಂದು ಬೀಡ್, ನೆಕ್ಸ್ಟ್ 6 ಡಬಲ್ ಕ್ರೋಶೆ, 4 ಚೈನ್ ಸ್ಟಿಚ್ಚು, 6 ಡಬಲ್ ಕ್ರೋಶೆ. ಇದೇ ರೀತಿಯಲ್ಲಿ ಬೇಸ್ ಲೈನ್ ಕಂಟಿನ್ಯೂ ಆಗ್ತದೆ. ಇಲ್ಲಿಗೆ ನಾವು ಸ್ಟಾರ್ಟಿಂಗ್ ಇದು ಫಸ್ಟ್ ಸ್ಟೆಪ್ಪನ್ನು ಎಂಡ್ ಮಾಡಿಕೊಳ್ತಾ ಇದ್ದೀನಿ. ಇಲ್ಲಿ 6 ಡಬಲ್ ಕ್ರೋಶೆ ಆಗಿದೆ. ಇದು ಕುಚ್ಚು ಕಟ್ಟಲಿಕ್ಕೆ ಇಟ್ಟಿದ್ದೀನಿ ಜಾಗ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. 1 2. ಇನ್ನು ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ಹೇಳ್ತೀನಿ. ನೆಕ್ಸ್ಟು ಇನ್ನೊಂದು ಕಲರ್ ಥ್ರೆಡ್ ತೆಗೆದುಕೊಂಡು ಅದು ಕೂಡ 6 ಸ್ಟ್ಯಾಂಡ್ ತೆಗೆದುಕೊಂಡು ಈ ಡಬಲ್ ಕ್ರೋಶೆದ ಫಸ್ಟ್ ಇದು ಡಬಲ್ ಕ್ರೋಶೆ ಇದೆ ಅಲ್ಲ, ಅದರ ತುದಿಗೆ ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಆಗ ಥ್ರೆಡ್ ಈ ರೀತಿಯಾಗಿ ಫಿಕ್ಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಸೂಜಿ ಮೇಲೆ ಡೈರೆಕ್ಟ್ 2 ಲೂಪ್ ತೆಗೆದುಕೊಂಡು ಈ ರೀತಿಯಲ್ಲಿ ಈ ಬೀಡ್ಸಿದ್ದು ಬ್ಯಾಕ್ ಸೈಡ್ ಥ್ರೆಡ್ ಇದೆ ನೋಡಿ, ಈ ಥ್ರೆಡ್ಡಿನಲ್ಲಿ ಟ್ರಿಪಲ್ ಕ್ರೋಶ ಮಾಡಿಕೊಂಡು ಹೋಗೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಈ ರೀತಿಯಲ್ಲಿ. ಇದು ಒಂದು ಟ್ರಿಪಲ್ ಕ್ರೋಶೆ ಆಯಿತು ನೋಡಿ.
ಈಗ ನೆಕ್ಸ್ಟ್ ಸೆಕೆಂಡ್ ಟ್ರಿಪಲ್ ಕ್ರೋಶಾ. ಈ ರೀತಿಯಲ್ಲಿ ದಾರ ಬಿಟ್ಟು ಹೋದರೆ ಇನ್ನೊಂದು ಸತಿ ತೆಗೆದುಕೊಂಡ್ರೆ ಆಯಿತು. ರೀತಿ ತೆಗೆದುಕೊಂಡು ಈ ಗ್ಯಾಪಿನಲ್ಲಿ ಬಂದು ಟ್ರಿಪಲ್ ಕ್ರೋಶಾ ಮಾಡೋಣ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಒಂದು ಸತಿ, ಮೂರಾಯಿತು, ಎರಡಾಯಿತು. ಇದು ಮೂರನೇದು. ಇದೇ ರೀತಿ 6 ಹಾಕ್ಕೊಳ್ತೀನಿ ನಾನು. ಇಲ್ಲಿ ಇವಾಗ 6 ಟ್ರಿಪಲ್ ಕ್ರೋಶೆ ಆಗಿದೆ. ಇನ್ನೊಂದು ಸ್ಮಾಲ್ ಸೈಜಿದ್ದು ಗೋಲ್ಡ್ ಬೀಡ್ ತೆಗೆದುಕೊಂಡಿದ್ದೀನಿ. ಈ ರೀತಿಯಾಗಿ ಬೀಡ್ ಲಾಕ್ ಹಾಕ್ಕೊಳ್ಳಿಕ್ಕಿಲ್ಲ. ಇನ್ನು ಅದೇ ರೀತಿಯಲ್ಲಿ ಈಚೆ ಸೈಡಲ್ಲಿ ಕೂಡ 6, ಟೋಟಲ್ 12 ಟ್ರಿಪಲ್ ಕ್ರೋಶೆ. ಮತ್ತು ನೀವು ಯೂಸ್ ಮಾಡುವ ಬೀಡಿನ ಮೇಲೆ ಈ ಟ್ರಿಪಲ್ ಕ್ರೋಶೆಗಳು ಡಿಪೆಂಡ್ ಆಗಿರ್ತದೆ. ನೀವು ಸ್ವಲ್ಪ ದೊಡ್ಡ ಬೀಡ್ ಯೂಸ್ ಮಾಡಿದರೆ 18, 16 ಎಲ್ಲ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಬೋದು, 14 ಎಲ್ಲ. ಈ ರೀತಿಯಾಗಿ ಒಂದಾಯಿತು ಬೀಡ್ ನಂತರ. ಇದು ಎರಡನೇದು. ಇನ್ನಿದೇ ರೀತಿ ಇನ್ನು ಉಳಿದಿರೋ 4 ಕೂಡ ಟ್ರಿಪಲ್ ಕ್ರೋಶೆಯನ್ನು ನಾನು ಹಾಕ್ಕೊಳ್ತೀನಿ. ಈಚೆ ಸೈಡು ಕೂಡ 6 ಟ್ರಿಪಲ್ ಕ್ರೋಶೆ ಹಾಕ್ಕೊಂಡೆ. ಇನ್ನು ಇಲ್ಲಿ ಈ 6th ಡಬಲ್ ಕ್ರೋಶೆ ಇದೆ ಅಲ್ವಾ, ಈಚೆ ಸೈಡಲ್ಲಿ 6th ಒನ್ನ ಡಬಲ್ ಕ್ರೋಶೆ ತುದಿಯಲ್ಲಿ ಈ ಥ್ರೆಡ್ಡನ್ನು ಲಾಕ್ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಇನ್ನು ನೆಕ್ಸ್ಟು 4 ಚೈನ್ ಸ್ಟಿಚ್ ಹಾಕೋಣ ಕುಚ್ಚು ಕಟ್ಟಲಿಕ್ಕೆ. 1 2 3 4 ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಫಸ್ಟ್ ಇದ್ದು ಡಬಲ್ ಕ್ರೋಶೆದ ತುದಿಯಲ್ಲಿ ಲಾಕ್ ಹಾಕ್ಕೊಂಡ್ರೆ ಆಯಿತು ಈ ರೀತಿಯಾಗಿ. ಇನ್ನು ಈಚೆ ಇದಕ್ಕೆ ಇನ್ನು 6 ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ ನೋಡಿ. ನಾವು ವರ್ಕಿನ ಎಂಡ್ ತನಕ ಬಂದಿದ್ದೀವಿ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಬೇಬಿ ಕುಚ್ಚು ಬರ್ತದೆ. ಇಲ್ಲಿ ನೆಕ್ಸ್ಟ್ ಆರ್ಚ್ ಮಾಡಲಿಕ್ಕೆ ಜಾಗ ಇಲ್ಲಲ್ಲ, ಹಾಗಾಗಿ ಈ ಗ್ಯಾಪನ್ನು ಹಾಗೇ ಬಿಡಬೇಕು. ಅದರ ಮೇಲೆ 3 ಚೈನ್ ಸ್ಟಿಚ್ ಹಾಕಿ ಬಿಟ್ಟಿದ್ದೀನಿ. ಇಲ್ಲಿ 1 ಚೈನ್ ಸ್ಟಿಚ್ ಹಾಕಿದೆ. ಇನ್ನು ಈ ಥ್ರೆಡ್ಡನ್ನು ಕಟ್ ಮಾಡಿ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಸ್ಟಿಕ್ ಮಾಡೋಣ. ಕುಚ್ಚು ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ತುಂಬಾ ಈಸಿಯಾಗಿರುವ ಡಬಲ್ ಸ್ಟೆಪ್ಪು ಕ್ರೋಚೆಟ್ ಕುಚ್ಚು ಡಿಸೈನ್ ಆಗಿರ್ತದೆ. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.